ಇನ್ನು ಮತಗಟ್ಟೆ ಕೇಂದ್ರದ ಮುಂಭಾಗ ಹೈಡ್ರಾಮಾ ಮುಂದುವರೆದಿದೆ. ರಾಯಭಾಗ್ ನಿರ್ದೇಶಕ ಸ್ಥಾನದ ಮತದಾನಕ್ಕೆ ಅವಕಾಶವನ್ನ ನೀಡಿ, ಆದರೆ ಆ ರೀತಿ ಅವಕಾಶಗಳನ್ನು ನೀಡದೇ ಇರೋದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ರಾಯಭಾಗ್ ನಿರ್ದೇಶಕ ಸ್ಥಾನದ ಮತದಾನಕ್ಕೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಮಿಷನರ್ ಭೂಷಣ್ ಬೋರ್ಸೆ ಮುಂದೆ ಮತದಾರರು ಪಟ್ಟು ಹಿಡಿದಿದ್ದಾರೆ. ಖಾಸಗಿ ಹೋಟೆಲ್ನಿಂದ ಮತಗಟ್ಟೆ ಕೇಂದ್ರಕ್ಕೆ ಗಲಾಟೆ ಶಿಫ್ಟ್ ಆಗಿದೆ. ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಕೆಲ ಮತದಾರರಿಂದ ದೂರು ಕೂಡ ದಾಖಲಾಗ್ತಾ ಇರೋದು, ಡೆಲಿಗೇಷನ್ ಫಾರ್ಮ್ ಕೊಡ್ತಾ ಇಲ್ಲ ಅಂತ. ಮತದಾರರ ಆಕ್ರೋಶ ಈಗ ಚುನಾವಣಾ ಅಧಿಕಾರಿಗೆ ಭೇಟಿಗೆ ಅವಕಾಶವನ್ನ ಕೊಡುವಂತೆ ಗಲಾಟೆಯಲ್ಲಿ ತಿರುಗಿದೆ. ಪೊಲೀಸರು ಹಾಗೂ ಮತದಾರರ ನಡುವೆ ಇದೇ ವಿಚಾರಕ್ಕೆ ವಾಗ್ವಾದವೂ ಕೂಡ ಆಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮೈಲಾರಿ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಗಮನಿಸ್ತಾ ಇದ್ದೀವಿ ಈಗ ಆ ಮತಗಟ್ಟೆಗೆ ಈ ಒಂದು ನ್ಯಾಯ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಶಿಫ್ಟ್ ಆಗಿರೋದು. ಪ್ರಶ್ನೆ ಏನಂತಂದ್ರೆ ಡೆಲಿಗೇಷನ್ ಫಾರ್ಮ್ ಇವ್ರು ಯಾಕೆ ಇಟ್ಕೊಂಡು ಕೂತ್ಕೊಂಡ್ರು ಅಂತ ಹೇಳಿ. ಆಮೇಲೆ ಮತ್ತೊಂದು, ಈಗ 40 ಡೆಲಿಗೇಷನ್ ಫಾರ್ಮ್ಗಳನ್ನು ಅವರೇ ಇಟ್ಕೊಂಡ್ರೆ ಮತದಾನ ಪ್ರಕ್ರಿಯೆ ನಡೆಯೋದು ಹೇಗೆ? ಚುನಾವಣಾ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಅವ್ರಿಗೇನಾದರೂ ಇದು ಸಂಬಂಧ ಪಡುತ್ತಾ ಅಥವಾ ಇಲ್ವಾ? ಖಂಡಿತ ಶ್ರೀಪಾದ್, ಇಲ್ಲಿ ಪ್ರಮುಖವಾಗಿ ಬೆಳಗಾವಿಯ DCC ಬ್ಯಾಂಕ್ ಚುನಾವಣೆ ಒಂದು ಕಡೆ ಹೈಡ್ರಾಮಾ ಸೃಷ್ಟಿಯಾದರೆ ಮತ್ತೊಂದು ಕಡೆ ಈಗ ಗೆದ್ದಂಥ ಬಣದಿಂದ ಕೂಡ ಈಗ ಸೆಲೆಬ್ರೇಷನ್ ಕೂಡ ಆರಂಭ ಆಗಿರುವಂಥದ್ದು. ಗೆಲ್ಲುವ ಏನು ಅಭ್ಯರ್ಥಿಗಳಿದ್ದಾರೆ ಅವರು ಸೆಲೆಬ್ರೇಷನನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಈ ಡೆಲಿಗೇಷನ್ ಫಾರ್ಮ್ ವಿಚಾರ ಏನಿದೆ ಇದು ಕೊಟ್ಟಂಥವ್ರ ತಪ್ಪು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ಚರ್ಚೆಗಳು ಕೂಡ ಇರುವಂಥದ್ದು. 40 ಏನು ಡೆಲಿಗೇಷನ್ ಫಾರ್ಮ್ ಇದೆ, ಮತದಾನದ ಹಕ್ಕಿನ ಫಾರ್ಮ್ ಏನಿದೆ ಅದನ್ನು ಕೊಟ್ಟಂಥ ಅಭ್ಯರ್ಥಿಗಳಿರ್ಬೋದು ಅಥವಾ ಸದಸ್ಯರದ್ದು ಇದು ತಪ್ಪು ಅನ್ನೋ ಮಾಹಿತಿ ಕೂಡ ಸದ್ಯ ಲಭ್ಯ ಆಗಿರುವಂಥದ್ದು. ಯಾರೋ ಕೇಳಿದರೆ ಅದನ್ನು ಕೊಡಬಾರ್ದಿತ್ತು ಅನ್ನೋ ನಿಟ್ಟಿನಲ್ಲಿ ಈಗ ಚರ್ಚೆ ಕೂಡ ಇರುವಂಥದ್ದು. ಈಗ ಗಮನಿಸ್ಬೋದು, ಬೆಳಗಾವಿಯ BK ಹೈಸ್ಕೂಲ್ ಮುಂಭಾಗದಲ್ಲಿ ಮತದಾನ ಕೇಂದ್ರದ ಮುಂದೆ ಈಗ ಸೌದಿ ಬಣದಿಂದ ಈಗ ಸೆಲೆಬ್ರೇಷನ್ ಕೂಡ ಈಗ ಆರಂಭ ಆಗಿರುವಂಥದ್ದು. ಏನು ಸೌದಿ ಮಕ್ಕಳು 3 ಜನ ಪುತ್ರರು ಕೂಡ ಸೆಲೆಬ್ರೇಷನ್ನಲ್ಲಿ ಕೂಡ ಈಗ ಭಾಗಿಯಾಗಿರುವಂಥದ್ದು. ರಣರೋಚಕ ಕಾದಾಟಕ್ಕೆ ಸಾಕ್ಷಿಯಾಗಿರುವಂಥ ಬೆಳಗಾವಿಯ DCC ಬ್ಯಾಂಕ್ ಈಗ ಏನು ಮತದಾನ ಪ್ರಕ್ರಿಯೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭ ಆಗಿರುವಂಥದ್ದು. ಏನು ಮತದಾನ ಪ್ರಕ್ರಿಯೆ ಆರಂಭಕ್ಕೂ ಮತ ಎಣಿಕೆ ಪ್ರಕ್ರಿಯೆ ಆರಂಭಕ್ಕೂ ಮುನ್ನವೇ ಈಗ ಸೌದಿ ಬಣದ ಏನು ಕಾರ್ಯಕರ್ತರಿರ್ಬೋದು, ಬೆಂಬಲಿಗರಿರ್ಬೋದು, ಜೊತೆಗೆ ಪುತ್ರರು ಈಗ ಭರ್ಜರಿಯಾಗಿ ಸ್ಟೆಪ್ಗಳನ್ನು ಹಾಕ್ತಿರುವಂಥದ್ದು, ಜೊತೆಗೆ ಸೆಲೆಬ್ರೇಷನನ್ನು ಕೂಡ ಮಾಡ್ತಿರುವಂಥದ್ದು. ಕತ್ತಿ ಇರ್ಬೋದು ಮತ್ತು ಸೌದಿ ಅವರ ಬ್ಯಾನರ್ಗಳನ್ನು ಹಿಡಿದುಕೊಂಡು ಇಲ್ಲಿ ಜೈಕಾರವನ್ನು ಆಗ್ತಿರುವಂಥದ್ದು, ಜೊತೆಗೆ ಇಲ್ಲಿ ಡ್ಯಾನ್ಸನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಮತ್ತೊಂದು ಕಡೆ ಈ ಡೆಲಿಗೇಷನ್ ಫಾರ್ಮ್ ವಿಚಾರಕ್ಕೆ ಬಂದರೆ ಈಗಾಗಲೇ ಮತ ಎಣಿಕೆ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿದು ಹೋಗಿರುವಂಥದ್ದು. ಇನ್ನೇನಿದ್ರು ಅವರು ಕಾನೂನು ಹೋರಾಟವನ್ನು ಮಾತ್ರ ಮಾಡಬೇಕು. ಈಗಾಗಲೇ ಅವರು ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಕೆಲವೇ ನಿಮಿಷಗಳಲ್ಲಿ ಮತ ಎಣಿಕೆ ಕಾರ್ಯ ಆಗುತ್ತೆ, ನಮ್ಮ ಗೆಲುವು ಶತಸಿದ್ಧ ಅನ್ನೋ ನಿಟ್ಟಿನಲ್ಲಿ ಮತ ಎಣಿಕೆ ಮುನ್ನವೇ ಕೂಡ ಈಗ ಸೆಲೆಬ್ರೇಷನನ್ನು ಕೂಡ ಮಾಡ್ತಿರುವಂಥದ್ದು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ಒಟ್ಟು 16 ಕ್ಷೇತ್ರಗಳಲ್ಲಿ ಏನು DCC ಬ್ಯಾಂಕ್ 16 ಕ್ಷೇತ್ರಗಳಿತ್ತು, ಆ ಒಂದು ಕ್ಷೇತ್ರಗಳ ಪೈಕಿ 9 ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದು, ಇನ್ನೇನು ಕೇವಲ 7 ಸ್ಥಾನಗಳಿಗೆ ಮಾತ್ರ ಚುನಾವಣೆ ನಡೆದಿತ್ತು. ಆ ಒಂದು 7 ಕ್ಷೇತ್ರಗಳ ಚುನಾವಣೆಯ ಮತ ಎಣಿಕೆ ಕಾರ್ಯ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆಗುತ್ತೆ. ಗೆದ್ದಂಥ ಅಭ್ಯರ್ಥಿಗಳು ಈಗ ಸೆಲೆಬ್ರೇಷನ್ಗೆ ಮುಂದಾಗಿರುವಂಥದ್ದು. ಒಂದು ಕಡೆ ಇಲ್ಲಿ ಜಾರಕಿಹೊಳಿ ಬ್ರದರ್ಸ್ ಇರ್ಬೋದು, ಮತ್ತೊಂದು ಕಡೆ ಕತ್ತಿ ಸೌದಿ ಬಣದಿಂದ ಇಲ್ಲಿ ಸಾಕಷ್ಟು ಜಿದ್ದು ಪ್ರತಿಷ್ಠೆಗೆ ಕಾರಣ ಆಗಿತ್ತು. ಕೆಲವೇ ನಿಮಿಷಗಳಲ್ಲಿ ಈ ಒಂದು ಚುನಾವಣೆಯಲ್ಲಿ ಗೆದ್ದು ಯಾರು ಗದ್ದಿಗೆಯನ್ನು ಹಿಡಿತಾರೆ ಅನ್ನೋದನ್ನು ಕೂಡ ಈಗ ಕಾದು ನೋಡಬೇಕಿರುವಂಥದ್ದು. ಹೆಚ್ಚಿನ ಪ್ರಮಾಣದಲ್ಲಿ ಮತಗಳು ಸೌದಿಗೆ ಬಿದ್ದಿದ್ದಾವೆ ಅನ್ನೊಂದು ಮಾಹಿತಿ ಇರುವಂಥದ್ದು. ಹೀಗಾಗಿ ನಾವು ಗೆಲ್ತೇವೆ ಅನ್ನೋ ಹುಮ್ಮಿಸಿನಲ್ಲಿ ಈಗ ಅವರ ಕಾರ್ಯಕರ್ತರು ಬೆಂಬಲಿಗರು ಏನು ಸೆಲೆಬ್ರೇಷನನ್ನು ಕೂಡ ಮಾಡ್ತಿರುವಂಥದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬಹುತೇಕ ಎಲ್ಲ ಏನು ಮತ ಎಣಿಕೆ ಆರಂಭ ಆಗುತ್ತೆ ಮತ್ತು ಫಲಿತಾಂಶ ಕೂಡ ಹೊರಬರುತ್ತೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮೈಲಾರಿ. ಇನ್ನು ಮತಗಟ್ಟೆ ಕೇಂದ್ರದ ಮುಂಭಾಗ ಹೈಡ್ರಾಮಾ ಮುಂದುವರೆದಿದೆ. ರಾಯಭಾಗ್ ನಿರ್ದೇಶಕ ಸ್ಥಾನದ ಮತದಾನಕ್ಕೆ ಅವಕಾಶವನ್ನ ನೀಡಿ, ಆದರೆ ಆ ರೀತಿ ಅವಕಾಶಗಳನ್ನು ನೀಡದೇ ಇರೋದು ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ರಾಯಭಾಗ್ ನಿರ್ದೇಶಕ ಸ್ಥಾನದ ಮತದಾನಕ್ಕೆ ಅವಕಾಶವನ್ನ ಕೊಡಬೇಕು ಅಂತ ಹೇಳಿ
ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಕಮಿಷನರ್ ಭೂಷಣ್ ಬೋರ್ಸೆ ಮುಂದೆ ಮತದಾರರು ಪಟ್ಟು ಹಿಡಿದಿದ್ದಾರೆ. ಖಾಸಗಿ ಹೋಟೆಲ್ನಿಂದ ಮತಗಟ್ಟೆ ಕೇಂದ್ರಕ್ಕೆ ಗಲಾಟೆ ಶಿಫ್ಟ್ ಆಗಿದೆ. ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಕೆಲ ಮತದಾರರಿಂದ ದೂರು ಕೂಡ ದಾಖಲಾಗ್ತಾ ಇರೋದು, ಡೆಲಿಗೇಷನ್ ಫಾರ್ಮ್ ಕೊಡ್ತಾ ಇಲ್ಲ ಅಂತ. ಮತದಾರರ ಆಕ್ರೋಶ ಈಗ ಚುನಾವಣಾ ಅಧಿಕಾರಿಗೆ ಭೇಟಿಗೆ ಅವಕಾಶವನ್ನ ಕೊಡುವಂತೆ ಗಲಾಟೆಯಲ್ಲಿ ತಿರುಗಿದೆ. ಪೊಲೀಸರು ಹಾಗೂ ಮತದಾರರ ನಡುವೆ ಇದೇ ವಿಚಾರಕ್ಕೆ ವಾಗ್ವಾದವೂ ಕೂಡ ಆಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ಮೈಲಾರಿ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಗಮನಿಸ್ತಾ ಇದ್ದೀವಿ ಈಗ ಆ ಮತಗಟ್ಟೆಗೆ ಈ ಒಂದು ನ್ಯಾಯ ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಶಿಫ್ಟ್ ಆಗಿರೋದು. ಪ್ರಶ್ನೆ ಏನಂತಂದ್ರೆ ಡೆಲಿಗೇಷನ್ ಫಾರ್ಮ್ ಇವ್ರು ಯಾಕೆ ಇಟ್ಕೊಂಡು ಕೂತ್ಕೊಂಡ್ರು ಅಂತ ಹೇಳಿ. ಆಮೇಲೆ ಮತ್ತೊಂದು, ಈಗ 40 ಡೆಲಿಗೇಷನ್ ಫಾರ್ಮ್ಗಳನ್ನು ಅವರೇ ಇಟ್ಕೊಂಡ್ರೆ ಮತದಾನ ಪ್ರಕ್ರಿಯೆ ನಡೆಯೋದು ಹೇಗೆ? ಚುನಾವಣಾ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ? ಅವ್ರಿಗೇನಾದರೂ ಇದು ಸಂಬಂಧ ಪಡುತ್ತಾ ಅಥವಾ ಇಲ್ವಾ? ಖಂಡಿತ ಶ್ರೀಪಾದ್, ಇಲ್ಲಿ ಪ್ರಮುಖವಾಗಿ ಬೆಳಗಾವಿಯ DCC ಬ್ಯಾಂಕ್ ಚುನಾವಣೆ ಒಂದು ಕಡೆ ಹೈಡ್ರಾಮಾ ಸೃಷ್ಟಿಯಾದರೆ ಮತ್ತೊಂದು ಕಡೆ ಈಗ ಗೆದ್ದಂಥ ಬಣದಿಂದ ಕೂಡ ಈಗ ಸೆಲೆಬ್ರೇಷನ್ ಕೂಡ ಆರಂಭ ಆಗಿರುವಂಥದ್ದು. ಗೆಲ್ಲುವ ಏನು ಅಭ್ಯರ್ಥಿಗಳಿದ್ದಾರೆ ಅವರು ಸೆಲೆಬ್ರೇಷನನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಈ ಡೆಲಿಗೇಷನ್ ಫಾರ್ಮ್ ವಿಚಾರ ಏನಿದೆ ಇದು ಕೊಟ್ಟಂಥವ್ರ ತಪ್ಪು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ಚರ್ಚೆಗಳು ಕೂಡ ಇರುವಂಥದ್ದು. 40 ಏನು ಡೆಲಿಗೇಷನ್ ಫಾರ್ಮ್ ಇದೆ, ಮತದಾನದ ಹಕ್ಕಿನ ಫಾರ್ಮ್ ಏನಿದೆ ಅದನ್ನು ಕೊಟ್ಟಂಥ ಅಭ್ಯರ್ಥಿಗಳಿರ್ಬೋದು ಅಥವಾ ಸದಸ್ಯರದ್ದು ಇದು ತಪ್ಪು ಅನ್ನೋ ಮಾಹಿತಿ ಕೂಡ ಸದ್ಯ ಲಭ್ಯ ಆಗಿರುವಂಥದ್ದು. ಯಾರೋ ಕೇಳಿದರೆ ಅದನ್ನು ಕೊಡಬಾರ್ದಿತ್ತು ಅನ್ನೋ ನಿಟ್ಟಿನಲ್ಲಿ ಈಗ ಚರ್ಚೆ ಕೂಡ ಇರುವಂಥದ್ದು. ಈಗ ಗಮನಿಸ್ಬೋದು, ಬೆಳಗಾವಿಯ BK ಹೈಸ್ಕೂಲ್ ಮುಂಭಾಗದಲ್ಲಿ ಮತದಾನ ಕೇಂದ್ರದ ಮುಂದೆ ಈಗ ಸೌದಿ ಬಣದಿಂದ ಈಗ ಸೆಲೆಬ್ರೇಷನ್ ಕೂಡ ಈಗ ಆರಂಭ ಆಗಿರುವಂಥದ್ದು. ಏನು ಸೌದಿ ಮಕ್ಕಳು 3 ಜನ ಪುತ್ರರು ಕೂಡ ಸೆಲೆಬ್ರೇಷನ್ನಲ್ಲಿ ಕೂಡ ಈಗ ಭಾಗಿಯಾಗಿರುವಂಥದ್ದು. ರಣರೋಚಕ ಕಾದಾಟಕ್ಕೆ ಸಾಕ್ಷಿಯಾಗಿರುವಂಥ ಬೆಳಗಾವಿಯ DCC ಬ್ಯಾಂಕ್ ಈಗ ಏನು ಮತದಾನ ಪ್ರಕ್ರಿಯೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪ್ರಾರಂಭ ಆಗಿರುವಂಥದ್ದು. ಏನು ಮತದಾನ ಪ್ರಕ್ರಿಯೆ ಆರಂಭಕ್ಕೂ ಮತ ಎಣಿಕೆ ಪ್ರಕ್ರಿಯೆ ಆರಂಭಕ್ಕೂ ಮುನ್ನವೇ ಈಗ ಸೌದಿ ಬಣದ ಏನು ಕಾರ್ಯಕರ್ತರಿರ್ಬೋದು, ಬೆಂಬಲಿಗರಿರ್ಬೋದು, ಜೊತೆಗೆ ಪುತ್ರರು ಈಗ ಭರ್ಜರಿಯಾಗಿ ಸ್ಟೆಪ್ಗಳನ್ನು ಹಾಕ್ತಿರುವಂಥದ್ದು, ಜೊತೆಗೆ ಸೆಲೆಬ್ರೇಷನನ್ನು ಕೂಡ ಮಾಡ್ತಿರುವಂಥದ್ದು. ಕತ್ತಿ ಇರ್ಬೋದು ಮತ್ತು ಸೌದಿ ಅವರ ಬ್ಯಾನರ್ಗಳನ್ನು ಹಿಡಿದುಕೊಂಡು ಇಲ್ಲಿ ಜೈಕಾರವನ್ನು ಆಗ್ತಿರುವಂಥದ್ದು, ಜೊತೆಗೆ ಇಲ್ಲಿ ಡ್ಯಾನ್ಸನ್ನು ಕೂಡ ಈಗ ಮಾಡ್ತಿರುವಂಥದ್ದು. ಮತ್ತೊಂದು ಕಡೆ ಈ ಡೆಲಿಗೇಷನ್ ಫಾರ್ಮ್ ವಿಚಾರಕ್ಕೆ ಬಂದರೆ ಈಗಾಗಲೇ ಮತ ಎಣಿಕೆ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿದು ಹೋಗಿರುವಂಥದ್ದು. ಇನ್ನೇನಿದ್ರು ಅವರು ಕಾನೂನು ಹೋರಾಟವನ್ನು ಮಾತ್ರ ಮಾಡಬೇಕು. ಈಗಾಗಲೇ ಅವರು ಬೆಳಗಾವಿಯ ಕ್ಯಾಂಪ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿರುವಂಥದ್ದು. ಕೆಲವೇ ನಿಮಿಷಗಳಲ್ಲಿ ಮತ ಎಣಿಕೆ ಕಾರ್ಯ ಆಗುತ್ತೆ, ನಮ್ಮ ಗೆಲುವು ಶತಸಿದ್ಧ ಅನ್ನೋ ನಿಟ್ಟಿನಲ್ಲಿ ಮತ ಎಣಿಕೆ ಮುನ್ನವೇ ಕೂಡ ಈಗ ಸೆಲೆಬ್ರೇಷನನ್ನು ಕೂಡ ಮಾಡ್ತಿರುವಂಥದ್ದು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಲಾಗಿರುವಂಥದ್ದು. ಒಟ್ಟು 16 ಕ್ಷೇತ್ರಗಳಲ್ಲಿ ಏನು DCC ಬ್ಯಾಂಕ್ 16 ಕ್ಷೇತ್ರಗಳಿತ್ತು, ಆ ಒಂದು ಕ್ಷೇತ್ರಗಳ ಪೈಕಿ 9 ಸ್ಥಾನಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದು ಇನ್ನೇನು ಕೇವಲ 7 ಸ್ಥಾನಗಳಿಗೆ ಮಾತ್ರ ಚುನಾವಣೆ ನಡೆದಿತ್ತು. ಆ ಒಂದು 7 ಕ್ಷೇತ್ರಗಳ ಚುನಾವಣೆಯ ಮತ ಎಣಿಕೆ ಕಾರ್ಯ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆಗುತ್ತೆ. ಗೆದ್ದಂಥ ಅಭ್ಯರ್ಥಿಗಳು ಈಗ ಸೆಲೆಬ್ರೇಷನ್ಗೆ ಮುಂದಾಗಿರುವಂಥದ್ದು. ಒಂದು ಕಡೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಇರ್ಬೋದು, ಮತ್ತೊಂದು ಕಡೆ ಕತ್ತಿ ಸೌದಿ ಬಣದಿಂದ ಇಲ್ಲಿ ಸಾಕಷ್ಟು ಜಿದ್ದು ಪ್ರತಿಷ್ಠೆಗೆ ಕಾರಣ ಆಗಿತ್ತು. ಕೆಲವೇ ನಿಮಿಷಗಳಲ್ಲಿ ಈ ಒಂದು ಚುನಾವಣೆಯಲ್ಲಿ ಗೆದ್ದು ಯಾರು ಗದ್ದಿಗೆಯನ್ನು ಹಿಡಿತಾರೆ ಅನ್ನೋದನ್ನು ಕೂಡ ಈಗ ಕಾದು ನೋಡಬೇಕಿರುವಂಥದ್ದು. ಹೆಚ್ಚಿನ ಪ್ರಮಾಣದಲ್ಲಿ ಮತಗಳು ಸೌದಿಗೆ ಬಿದ್ದಿದ್ದಾವೆ ಅನ್ನೊಂದು ಮಾಹಿತಿ ಇರುವಂಥದ್ದು. ಹೀಗಾಗಿ ನಾವು ಗೆಲ್ತೇವೆ ಅನ್ನೋ ಹುಮ್ಮಿಸಿನಲ್ಲಿ ಈಗ ಅವರ ಕಾರ್ಯಕರ್ತರು ಬೆಂಬಲಿಗರು ಏನು ಸೆಲೆಬ್ರೇಷನನ್ನು ಕೂಡ ಮಾಡ್ತಿರುವಂಥದ್ದು. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಬಹುತೇಕ ಎಲ್ಲ ಏನು ಮತ ಎಣಿಕೆ ಆರಂಭ ಆಗುತ್ತೆ ಮತ್ತು ಫಲಿತಾಂಶ ಕೂಡ ಹೊರಬರುತ್ತೆ. ಶ್ರೀಪಾದ್, ಓಕೆ, ಥ್ಯಾಂಕ್ ಯು ಮೈಲಾರಿ.